ಹಾಯ್ ಹೆಲೋ ನಮಸ್ಕಾರ. ಇದು ನನ್ನ ಸೆಕೆಂಡ್ ಬ್ಲಾಗ್. ಒಂಚೂರು ಗೊಂಡೆದು ಕಟ್ಟೋದಿತ್ತು ಮತ್ತು ಸಾಡಿ ಪಿಕೋ ಫಾಲ್ ಮಾಡೋದಿತ್ತು. ಹಂಗೆ ಮುಗಿಸ್ಕೊಂಡು ಹಂಗೆ ರೆಡಿ ಆದ್ಮೇ ಮತ್ತು ರೆಡಿ ಹಾಕ್ಕೊಂತ ಇದು ನಿನ್ನೆ ಹೊನ್ನಾಟಕ್ಕೆ ಹೋಗಿದ್ದೆ ಅಲ್ಲ, ಅಲ್ಲಿ ಹೋಗಾಕ ನೋಡ್ರಿ ಇಲ್ಲಿ ಹೆಂಗೆ ಪೋಸ್ ಕೊಡಾಕತ್ತೇನೆ ನೋಡ್ರಿ. ಇಲ್ಲಿ ನಮ್ಮ ತಂಗಿ ನಮ್ಮ ಪಪ್ಪನ ಜೋಡಿ ಹೋಗೋನು ಬೈಕ್ ಮೇಲೆ ಅಂದಿದ್ದಕ್ಕೆ ಹಂಗೆ ಒಂದು ಸ್ವಲ್ಪ 5 ನಿಮಿಷ ಕೂತ್ಕೊಂಡು ಅವ್ರ ಪಪ್ಪನೂ ಬಂದರು. ಹೋದ್ವಿ ಇಬ್ಬರು ಕೂಡಿ. ನಮ್ಮ ಊರು. ಇಲ್ಲಿಂದ ಹೋದ್ವಿ. ಇಲ್ಲಿ ನಮ್ಮ ಊರಂದ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಬಂದು ನೋಡ್ರಿ. ಅಳ್ನಾವರ್ದು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್. ಈಗ ಬಂದು ನೋಡ್ರಿ ಕಡಬ ಕಟ್ಟಿ ಕತ್ರಿ. ನಮ್ಮ ಅಳ್ನಾವರ ಕಡೆಯಿಂದ ಕಡಬ ಕಟ್ಟಿ ಕತ್ರಿ. ಇಲ್ಲಿ ಪೋಸ್ಟರ್ ಹಾಕ್ಯಾಡ ನೋಡ್ರಿ, ಕಡಬ ಕಟ್ಟಿದ್ದ ಜಾತ್ರೆ ಅಂತೇಳಿ. ಇಲ್ಲಿ ಬಂದು ರೀಚ್ ಆದವ್ರಿ. ಹಂಗೆ ಹೋದ್ವಿ ನಡ್ಕೊತ ನನ್ನ ಫ್ರೆಂಡಿನ ಮನೆಗೆ. ಹೋದ್ಮೇಲೆ ಪಾಪ ಮಕ್ಕೊಂಡಿದ್ದ, ಅದಕ್ಕೆ ಎಬ್ಸಾಕತ್ನಿ ಕಾಮಿಡಿ ಮಾಡ್ಕೊಂಡು. ನೋಡ್ರಿ ಇಲ್ಲಿ ಜಾತ್ರೆ ಅಂದ್ರೆ ಹಿಂಗೆ ನಮ್ಮ ಮನೆ. ಹಂಗೆ ಊಟ ಮಾಡಿ ಒಂದೆರಡು ವಿಡಿಯೋ ತೊಗೊಂಡೆ. ಅದಾದಮೇಲೆ ಊಟ ಮಾಡ್ಕೊಂಡು ಹಂಗೆ ಮಜಾ ಮಾಡ್ಕೊತ ಕುಂತ್ವಿ. ಇವರು ಬೇಗರೂ ಹೋಗಾಕತ್ತಿದ್ರು, ಅದಕ್ಕೆ ಅವ್ರಿಗೆ ಬಾಯ್ ಹೇಳಿ ಅಷ್ಟರೊಳಗಂದ್ರೆ ದೇವಿ ಹೊನ್ನಾಟ ಆಡಕತ್ತಿದ್ಲ. ನೋಡ್ರಿ ಇಲ್ಲಿ ಹೆಂಗೆ ಹೊನ್ನಾಟ ಆಡತ್ತಾಳು. ಹೊನ್ನಾಟ ಆಡಿದ್ಮೇಲೆ ಮತ್ತೆ ಈ ಕಡೆ ಎಲ್ಲ ಹೋದ್ರು ಬಸ್ ಸ್ಟ್ಯಾಂಡಿಗೆ. ಅಲ್ಲಿ ನಾವು ಹೋದ್ವಿ. ದೇವಿ ಎಲ್ಲಿ ಹೋಗ್ತಾಳೆ ನೋಡು, ನಾವು ಅಲ್ಲಿನೇ ಹೋಗ್ಬಿಡೋದು. ನೋಡ್ರಿ ಇಲ್ಲಿ ಹೆಂಗೆ ಓಡಾಕತ್ತೀವಿ ಎಲ್ಲರೂ. ನಮ್ಮ ಊರ ಕಡೆ ಎಲ್ಲ ಹಿಂಗೆ ನೋಡ್ರಿ, 12 ವರ್ಷಕ್ಕೊಮ್ಮೆ ಜಾತ್ರೆ ಬಂದ್ರೆ ಹಿಂಗೆ ಮಾಡ್ತೇವ್ರಿ. 3 ದಿನ ಹೊನ್ನಾಟ ಇರ್ತೈತಿ ಮತ್ತು 1 ದಿನ ತೇರು ಇರ್ತೈತಿ. ಫುಲ್ ಮಸ್ತ್ ಮಜಾ ಮಾಡ್ತೈತಿ. ಆದ್ರೆ ಏನು 12 ವರ್ಷಕ್ಕೆ ಒಂದೇ ಸರಿ ಜಾತ್ರೆ ನೋಡ್ರಿ ಇಲ್ಲಿ. ಅದು ಮುಗಿದ್ಮೇಲೆ ಎಲ್ಲ ಬಾಯ್ಸ್ ಅದು ಡ್ಯಾನ್ಸ್ ಮಾಡಾಕತ್ತಿದ್ರು. ಎಂಡ್ ಆಯ್ತು. ಇವತ್ತಿಗೆ 3 ದಿನ ಆಯ್ತು ಮುಗೀತು. ನಾಳೆ ಮತ್ತು ತೇರು ಐತಿ. ತೇರನ್ನು ಮಸ್ತ್ ಮಾಡ್ತಾರೆ. ದೊಡ್ಡ ತೇರು ಕಾಣತೈತೆ ನೋಡ್ರಿ, ಅದು ಊರಂತ ತೇರು. ಈಗೆಲ್ಲರೂ ಹೊನ್ನಾಟ ಮುಗಿಸ್ಕೊಂಡು ಮನೆ ಕಡೆ ಹೋಗತ್ತಾರು. ನೋಡ್ರಿ ಇಲ್ಲಿ ಭಂಡಾರ ಗುಜ್ಜಾರ. ನಾವು ಹೊನ್ನಾಟ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಮನೆ ಕಡೆ ಹೋಗತ್ತಿದ್ವಿ. ಅಲ್ಲಿ ಹೋದ್ಮೇಲೆ ಫ್ರೆಶ್ ಅಪ್ ಆಗಿ ಮುಖ ತೊಳ್ಕೊಂಡು ನಮ್ಮ ಮನೆಗೆ ಹೋಗ್ತೇವಂತೇಳಿ ನಮ್ಮ ಊರ ಕಡೆ ಹೋಗತ್ತಿದ್ವಿ ನಡ್ಕೊತ. ಅಂದ್ರೆ ನಮ್ಮ ಮಮ್ಮಿರೋದು ಮುಂದೆ ನಿಂತಿದ್ರು, ಹಾಗಾಗಿ ನಡ್ಕೊಂಡು ಹೋದ್ವಿ. ಅಲ್ಲಿ ಮುಂದೆ ಹಂಗೆ ನಮ್ಮ ತಂಗಿಗದು ಬಾಯ್ ಹೇಳಿ ನಾವು ಮುಂದೆ ಹೋಗಾಕತ್ವಿ. ಹೋಗುವಾಗ ಆಧಾರ್ ಕಾರ್ಡ್ ಬರೆಸ್ತೆ ಮೇಲೆ ಬಿದ್ದು ತೊಗೊಂಡಿದ್ದ ನೋಡ್ರಿ. 7 ಮಕ್ಕಳ ತಾಯಿ ಗುಡಿ ನಮ್ಮ ಮನೆ ಬಾಜುನೇ ಐತಿ. ಮತ್ತು ಮನೆಗೆ ಬಂದಮೇಲೆ ರೆಡಿಯಾಗಿ ನಮ್ಮ ಊರಂದು ಉಡಿ ತುಂಬೋ ಕಾರ್ಯಕ್ರಮ ಇತ್ತು. ಹಾಗಾಗಿ ರೆಡಿಯಾಗಿ ನಮ್ಮ ಊರಿಗೆ ಉಡಿ ತುಂಬಕ್ಕೆ ಹೋಗತ್ತಿದ್ವಿ. ನೋಡ್ರಿ ಹೆಂಗೆ ರೆಡಿ ಆಗ್ಯಾನಂತ ಹೇಳ್ರಿ, ಚಂದ ಕಾಣತ್ತೇನಲ್ಲ ರೀ. ಹಂಗೆ ಹೋಗುವಾಗ ಇದು ನಮ್ಮ ಹನುಮಂತ ಗುಡಿ ರೀ. ನಾಳೆ ಕಾರ್ಯಕ್ರಮ ಇತ್ತು ರೀ ಹನುಮನ್ ಗುಡಿಯಾಗ, ಹಂಗಾಗಿ ಡೆಕೋರೇಷನ್ ಮಾಡ್ಯಾರಿ. ಇದು ನಮ್ದು ಲಕ್ಷ್ಮೀ ಗುಡಿ ಮತ್ತು ದ್ಯಾಮೋದುರ್ಗ ಗುಡಿ ಅಂತಾರಲ್ರಿ, ಅಲ್ಲಿಂದ ಫುಲ್ ರಶ್. ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಡೆಕೋರೇಷನ್ ಮಾಡ್ಯಾರ. ಹೋಮ ಗಿಮ ಸುಟ್ಟ್ಯಾರ. ವರ್ಷಕ್ಕೆ ಒಂದ್ಸಾರಿ ಮಾಡ್ತಾರೆ, ಉಡಿ ತುಂಬ್ತಾರೆ ದ್ಯಾಮೋದುರ್ಗ ಅಂತ. ಭಾಳ ಮಂದಿ ಅಂದ್ರೆ ಭಾಳ ಮಂದಿ ಬರ್ತಾರೆ. ಈ ಊರನ್ನ ಹೆಣ್ಮಕ್ಳದ್ದು ಬಂದು ಉಡಿ ತುಂಬಿ ಹೋಗ್ತಾರೆ. ಭಾಳ ಮಂದಿ ಬಂದಿದ್ರು, ನಿಲ್ಲಕ್ಕೆ ಜಾಗ ಇರಲಿಲ್ಲ, ಅಷ್ಟು ಮಂದಿ ಬಂದಿದ್ರು. ಇವರ ನೋಡ್ರಿ ನಮ್ಮ ಮಮ್ಮಿರ. ನಾನು ಇದು ಹಂಗೆ ಒಂದೆರಡು ವಿಡಿಯೋ ಮಾಡ್ಕೊಂಡು ಮತ್ತು ಮನೆ ಕಡೆ ಹೋಗೋಣ ಅಂತೇಳಿ ಪ್ರಸಾದ ಕೊಡತ್ತಿದ್ರು. ಅಲ್ಲಿ ಏನು ಮಾಡಿದ್ವಿ, ಅಲ್ಲಿ ನೋಡಿದ ಪ್ರಸಾದನ ಖಾಲಿ ಆತ. ಹಂಗೆ ಹೋದ್ವಿ. ಹೋಗ್ತಾ ಅಂಗಡಿಗೆ ಹೋಗೋದಿತ್ತು ಒಂಚೂರು ಹೋದ್ವಿ. ನಮ್ಮ ಅಕ್ಕನ ಮಕ್ಳು ನೋಡ್ರಿ ಇವ್ಯಾಡು ಹೆಂಗೆ ಕಾಮಿಡಿ ಮಾಡತ್ತಾವ. ಮಸ್ತ್ ಮದಾವ್ರಿ ನಮ್ಮ ಅಕ್ಕನ ಮಕ್ಕಳು. ನನ್ನ ಫ್ರೆಂಡ್ ಭೇಟಿಯಾಗಿದ್ಲ, ಬಾ ಹೇಳಿ ಮನೆಗೆ ಬಂದ ಊಟ ಮಾಡಿದ್ವಿ. ಅಂದರೆ ಯಾಕಂದ್ರೆ ಫುಲ್ ಸುಸ್ತಾಗಿತ್ತಲ್ಲ, ಹಾಗಾಗಿ ಜಲ್ದಿ ಊಟ ಮಾಡೋಣ ಅಂತೇಳಿ ಪಟ್ ಊಟ ಮಾಡಿ ಮಲ್ಕೊಳಕ್ಕೆ ಹೋಗ್ತೀವಿ. ಬಾಯ್ ಮತ್ತು ಗುಡ್ ನೈಟ್. ನಾಳೆ ಮತ್ತೆ ಸಿಗುವ ನಾಳೆ.